ಇಲ್ಲಪ್ಪ ಅಂದರೆ ಇತಿಹಾಸ ಪುಟಗಳು ಸೇರಿ ಹೋಗೋದು ಗ್ಯಾರಂಟಿನ ಅನ್ನಿಸ್ತಾ ಇದೆ. ಏನೇನೋ ಅದು ಒಳ್ಳೆ ರಿಸಲ್ಟ್ ಬರ್ಬೋದು ಭಾಳಷ್ಟು ಅಪೇಕ್ಷೆ ಮಾಡಿದ್ರು ಜನ, ಬರಲಿಲ್ಲ. ಇದು ಹೆಚ್ಚಾಗ್ತದೆ ನಡೆದದ ಅಂತರ. ಮತ್ತು ಇನ್ನೊಂದು ವಿರೋಧಿಗಳೆಲ್ಲ ಒಂದಾಗಬಹುದು ಅಂತ ಹೇಳಿದ್ರೆ ಅಲ್ಲೂ ಸಹಿತ ಒಂದಾಗುವ ಎಲ್ಲ ಸಾಧ್ಯತೆಗಳು ಕಡಿಮೆ ಆಗ್ತಾ ನೋಡಿದ್ದಾವೆ. ಒಂದನೇದಾಗೆ ಬ್ಯಾನರ್ಜಿ ಆಗಿರ್ಬೋದು, ಅದರ ನಂತರ ಅನೇಕ ನಾಯಕರು ನಮ್ಮ ಏನಪ್ಪ ಅಂದ್ರೆ ಶರದ್ ಪವಾರ್ ಅವರಾಗಿರ್ಬೋದು, ಅಥವಾ ನಮ್ಮ ಶಿವಸೇನೆಯ ಈ ಠಾಕ್ರೆ ಅವರಾಗಿರ್ಬೋದು, ಅನೇಕ ರೀತಿ ತೊಗೊಂಡ್ರೆ ಯಾವ ನಾಯಕರು ಸಹಿತ ನಮ್ಮ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ಳೋದಕ್ಕಿಂತ ಸೇರ್ತಾ ಇದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಇವತ್ತು ಕಾಂಗ್ರೆಸ್ ತನ್ನ ಅಳಿವನ್ನು ತಪ್ಪಿಸೋದಕ್ಕಾಗಿ ಶೀಘ್ರ ಮತ್ತು ಉಗ್ರವಾದ ಹೋರಾಟವನ್ನು ಮಾಡುವುದು ಅನಿವಾರ್ಯ ಆಗಿದೆ. ಆ ಕೆಲಸವನ್ನು ರಾಹುಲ್ ಗಾಂಧಿಯವರು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಮತಗಳತನದ್ದು ಏನಪ್ಪ ಅಂತಂದ್ರೆ ಇವರು ಎಂಥ ಭ್ರಷ್ಟರು ಮತದಾನದಲ್ಲೇ ಮತ್ತು ಪ್ರಜಾಪ್ರಭುತ್ವ ದೇಶದಲ್ಲಿ ಇಲ್ಲ ಅನ್ನೋದು ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಮ್ಯಾಕ್ಸಿಮಮ್ ಕರೆಕ್ಟ್ ಅದ ಅಂತ ಅನ್ನಿಸ್ತದೆ. ಹೀಗಾಗಿ ಈ ದೆಹಲಿಯಲ್ಲಿ ಆದಂಥ ಒಂದು ಕೈಗೆ ನರಕಹಳೆ ಏನದ, ಯುದ್ಧ ಘೋಷಣೆ ಏನದ, ಇದು ಮುಂಬರುವ ದಿನಗಳಲ್ಲಿ ಯಾವ ಪರಿಣಾಮವನ್ನು ಜನಸಾಮಾನ್ಯರ ಮೇಲೆ ಮಾಡಬಹುದು ಅನ್ನೋದು ಸಹಿತ ಅಷ್ಟೇ ಒಂದು ಏನಪ್ಪ ಅಂದ್ರೆ ಕುತೂಹಲಕರ ಪ್ರಶ್ನೆ ಅದ. ಆದರೂ ಜನ ಇವತ್ತು ನಿಧಾನಕ್ಕೆ ಕಾಂಗ್ರೆಸ್ ಪರ ವಿಚಾರಗಳನ್ನು ಹೊಂದ್ತಾ ಇದ್ದಾರೆ. ಅವತ್ತು ಯೋಗ್ಯದ ಚಿಂತನೆ ಮಾಡೋದಂತ ಅಂತ ಇದ್ದಾರೆ. ಇದೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತಿನ ಈ ಮತಗಾಳತನದ ರಣಗಾಳೆ ಮಾತ್ರ ಬಿ ಜೆ ಪಿಗೆ ತೊಂದರೆ ನೀಡಬಹುದು ಅನ್ನುವಂಥ ಮಾತು. ಆದರೂ ಅದಕ್ಕೆ ಅವರು ಪ್ರತಿಯಾಗಿ ಏನು ಮಾಡಬೇಕು, ಬುದ್ಧಿವಂತರ ಥರ ಮಾಡ್ತಾರೆ. ಆದರೆ ಇದು ಮಾಡಿದ್ದು ಮಾತ್ರ ಈಗ ನಮ್ಮ ಏನಪ್ಪ ಅಂತಂದ್ರೆ ಮತಗಾಳತನದ ಪ್ರಭಾವಿ ಆಗ್ತದೆ ಅನ್ನೋದು ಅಷ್ಟ ಸತ್ಯದ ಅಂತ ಹೇಳ್ತಾ, ಏನೋ ಆಗಲಿ ಮತಗಾಳತನ ಆಗದ ಪ್ರಾಂಜಲವಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇಲೆಕ್ಷನ್ ನಡೀಬೇಕಾಗಿದ್ದು ಬಹಳ ಮುಖ್ಯ ಕರ್ತವ್ಯ ಅಂತ ಮತ್ತೆ ನೆನಪಿಸ್ತಾ, ಏನೋ ಆಗಲಿ ಕಾಂಗ್ರೆಸ್ ಮಾತ್ರ ಹೋರಾಟ ನಿಲ್ಲಿಸಬಾರದು, ಇದೇ ರೀತಿ ಮುಂದುವರಿಸ್ತಾ ಹೋಗ್ಬೇಕಂತೇಳಿ ಇದೇನು ಮಾಡ್ತಾರೆ ನೋಡೋಣ ಮುಂದಿನ ದಿನದಲ್ಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. H16 ನ್ಯೂಸ್ ಅನ್ನೋದು ಹೇಳ್ತಾರೆ. ಸತ್ಯ ಕೈಗಳಲ್ಲಿ ವಂದನೆಗಳು.